ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗಲ್ಲಿ ನಾನು ಜೆಲ್ಲಿ ಶೀಟಲ್ಲಿ ಯಾವ ರೀತಿ ಹೂವಿನ ಮಾಲೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಈ ರೀತಿ ಜೆಲ್ಲಿ ಶೀಟ್ನ ತೊಗೊಂಡು 8ರಿಂದ 10 ಲೇಯರ್ನ 3 ಇಂಚಲ್ಲಿ ಕಟ್ ಮಾಡಿ, ಹಾಗೆ 1 ಇಂಚಿಗೆ ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಇನ್ನು 2 ಇಂಚನ್ನ ಈ ರೀತಿ ಸಣ್ಣ ಸಣ್ಣದಾಗೆ ಸಿಸರಲ್ಲಿ ಕಟ್ ಮಾಡಿ. ಒಂದೊಂದೇ ಕಟ್ ಮಾಡೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ನಾನು ಒಂದು 7-8 ಲೇಯರ್ಸ್ನ ಮಾಡಿರೋದನ್ನೇ ಒಟ್ಟೊಟ್ಟಿಗೆ ಕಟ್ ಮಾಡಿದೆ. ಪೇಪರ್ ಕ್ರಾಫ್ಟ್ ಮಾಡೋದ್ರಿಂದ ಮಕ್ಕಳಿಗೂ ಯಾವ ರೀತಿ ಮಾಡೋದು ಅನ್ನೋದು ಅವ್ರಿಗೆ ಆಸಕ್ತಿಗಳು ಹೆಚ್ಚಾಗುತ್ತೆ. ಸೊ ಹಾಗಾಗಿ ಅವರು ಸಹ ನನ್ನ ಜೊತೆನೇ ಇದ್ದರು, ಎಲ್ಲ ನೋಡ್ಕೊಳ್ತಾ ಇದ್ರು ಯಾವ ಥರ ಮಾಡಬೇಕು ಅಂತ. ನೀವೆಲ್ಲ ವೀಡಿಯೋಸ್ನ ನೋಡ್ತಾ ಇರೋದು ನನಗಂತೂ ತುಂಬಾ ಖುಷಿ ಆಯಿತು. ಸೊ ಮಕ್ಕಳಿಗಾಗಿ ಕ್ರಿಯೇಟಿವ್ ಆಗಿ ಮಾಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇರೋದು. ಸೊ ಲೈಕ್ ಮಾಡೋದನ್ನ ಮರಿಬೇಡಿ. ಈ ರೀತಿ ಎಲ್ಲನೂ ಸಣ್ಣ ಸಣ್ಣದಾಗೆ ಕಟ್ ಮಾಡ್ಕೊಳ್ಬೇಕು. ಫುಲ್ಲು ಉದ್ದಕ್ಕೂ ಕಟ್ ಮಾಡಬಾರ್ದು. ಅಲ್ಲಿ ಒಂದು ಲೈನ್ ಅಂತ ಕೊಟ್ಟಿದ್ದೀನಿ ನೋಡಿ, ಅಲ್ಲಿ ತನಕ ಮಾತ್ರ ಕರೆಕ್ಟಾಗಿ ನೀಟಾಗೆ ಕಟ್ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ನನ್ನ ಥ್ಯಾಂಕ್ಸ್. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಎಲ್ಲ ಶೀಟು ಕಟ್ ಆದಮೇಲೆ ಒಂದೊಂದೇ ಕಲರ್ಸ್ದು ಒಂದೊಂದು ಲೇಯರ್ ಎತ್ಕೊಂಡು 2 ಲೇಯರ್ಸ್ ಹಿಡ್ಕೊಂಡು ಸೂಜಿ ದಾರದ ಸಹಾಯದಿಂದ ನಾವು ಅದನ್ನು ಹೊಲಿಬೇಕು. ನೋಡಿ ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸ್ವಲ್ಪ ಗಟ್ಟಿ ದಾರನ ತಗೊಳ್ಳಿ, ಆಗ ಹಾರ ತುಂಬಾ ಚೆನ್ನಾಗಿರುತ್ತೆ, ಇಲ್ಲದರೆ ಕೀಳೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಈ ರೀತಿ ಸ್ವಲ್ಪನೇ ಪೇಪರ್ಗೆ ಚುಚ್ತಾ ಬರಬೇಕು. ನಿಧಾನವಾಗಿ ಮಾಡಿ, ಪೇಪರು ಕಿತ್ತೋಗುತ್ತೆ. ಆದ ಕಾರಣ ಸ್ವಲ್ಪ ಆದಷ್ಟು ನೋಡಿಕೊಂಡು ನಿಧಾನವಾಗಿ ಮಾಡಿ. ಆ ರೀತಿ ಫುಲ್ಲು ಎಲ್ಲ ಪೇಪರ್ಸ್ನು ಕ್ಲಿಯರ್ ಆದಮೇಲೆ ನಿಧಾನವಾಗಿ ಹಿಂದಕ್ಕೆ ದಾರದ ಸಹಾಯದಿಂದ ಹಿಂದಕ್ಕೆ ತೆಳ್ಳಬೇಕು. ನೋಡಿ ಈ ರೀತಿ ನಿಧಾನವಾಗಿ ತೆಳ್ಳಬೇಕು. ಮತ್ತೆ 2 ಲೇಯರ್ಸ್ ತಗೊಂಡು ನಿಮ್ಗೆ ಯಾವ ಇಷ್ಟ ಆದ ಕಲರ್ಸ್ ತಗೊಂಡು ಈ ರೀತಿ ಮಾಡೋದ್ರಿಂದ ಹೂವಿನ ಹಾರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಫೈನಲಿ ಹೂವಿನ ಹಾರ ಯಾವ ರೀತಿ ಬಂದಿದೆ ತೋರಿಸ್ತೀನಿ. ಸೊ ನೋಡಿ ಚೆನ್ನಾಗಿ ಬಂದಿದೆ ಅಲ್ವಾ. ನನ್ನ ನೆಕ್ಸ್ಟ್ ಕ್ರಾಫ್ಟಿಗೆ ಬೇಕಾಗಿರೋದು ಬ್ಲ್ಯಾಕ್ ಶೀಟ್ ಆ್ಯಂಡ್ ಆರೆಂಜ್ ಶೀಟ್, ಸಿಸರ್ ಆ್ಯಂಡ್ ಐಸ್ ಆ್ಯಂಡ್ ಗ್ಲೂ ಬೇಕಾಗುತ್ತೆ. ಸೊ ನಾನು ಈಗ ಮಾಡ್ತಾ ಇರೋ ಕ್ರಾಫ್ಟ್ ಬಂದು ಬೆಡ್ ಬಗ್. ತುಂಬಾ ಈಸಿಯಾಗಿ ಕ್ರಾಫ್ಟ್ ಮಾಡ್ಬೋದು. ಸೊ ಈ ರೀತಿ ಮಾಡಿಕೊಡೋದ್ರಿಂದ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ, ತುಂಬಾ ಲೈಕ್ ಮಾಡ್ತಾರೆ. ಅವ್ರಿಗೂ ಒಂದು ಕ್ರಿಯೇಟಿವ್ ಆಗಿ ಹೇಗೆ ಮಾಡೋದು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ನಾನು ಅಲ್ಲಲ್ಲೇ ಆರೆಂಜ್ ಕಲರ್ ಶೀಟ್ ಮೇಲೆ ಬ್ಲ್ಯಾಕ್ದು ಡಾಟ್ ಸಹ ಇಟ್ಟಿದ್ದೀನಿ. ವಾಲ್ ಹ್ಯಾಂಗಿಂಗ್ ಕ್ರಾಫ್ಟ್. ಈ ರೀತಿಯ ಪೇಪರ್ ಕ್ರಾಫ್ಟಿಂದ ದೀಪಗಳನ್ನ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ವಾಲ್ ಮೇಲೆ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ರೀತಿ ಒಂದು ರಟ್ನ ಸಹಾಯದಿಂದ ಟೇಬಲ್ 1ಇಂದ ಟೇಬಲ್ 10 ತನಕ ನಾವು ಟೇಬಲ್ಸ್ನ ಈ ರೀತಿ ಲೈನ್ಸ್ ಹಾಕ್ಕೊಂಡು ಬರ್ಕೊಳ್ಬೇಕು. ಬರೆದ ಮೇಲೆ ವಿ ಶೇಪಲ್ಲಿ ಈ ರೀತಿ ನಾವು ಕಟ್ ಮಾಡಬೇಕು. ಇದನ್ನೂ ಅಷ್ಟೇ 2 to 10 ತನಕ ಮಲ್ಟಿಪ್ಲಿಕೇಶನ್ನ ಬರ್ಕೋಬೇಕು. ಸೊ ನೆಕ್ಸ್ಟು ಈ ರೀತಿ ಒಂದು ಸಣ್ಣ ಹೋಲ್ ಮಾಡಿಕೊಂಡು ಈ ಹೋಲ್ಗೂ ಈ ರಟ್ಗೂ ಎರಡಕ್ಕೂ ಒಂದು ಇಯರಿಂಗ್ಸ್ನ ಫಿಕ್ಸ್ ಮಾಡಿ. ಟೇಬಲ್ 1, ಟೇಬಲ್ 2, ಟೇಬಲ್ 3, ಟೇಬಲ್ 4, ಟೇಬಲ್ 5, ಟೇಬಲ್ 6, ಟೇಬಲ್ 7, ಟೇಬಲ್ 8, ಟೇಬಲ್ 9 and ಟೇಬಲ್ 10.
1 to 10 ತನಕ ಮಕ್ಕಳಿಗೆ ಈಸಿಯಾಗಿ ಹಾಗೆ ಕ್ರಿಯೇಟಿವ್ ಆಗಿ ಹೇಗೆ ಕ್ರಾಫ್ಟ್ನ ಮಾಡೋದ್ರಿಂದ ಅವ್ರಿಗೆ ಮೈಂಡ್ಗೆ ಚೆನ್ನಾಗಿ ಹೋಗುತ್ತೆ. ಆದ ಕಾರಣ ನಾನು ಈ ಕ್ರಾಫ್ಟ್ನು ಸಹ ಮಾಡಿದ್ದೀನಿ. ಪೇಪರ್ ಕ್ರಾಫ್ಟ್ನಲ್ಲಿ ಮೋನು ಕ್ರಾಫ್ಟ್ ಮಾಡಿದ್ದಾಳೆ ನೋಡಿ, ಫ್ಲವರ್ ಪಾಟ್. ತುಂಬಾ ಬ್ಯೂಟಿಫುಲ್ ಆಗಿದೆ ಅಲ್ವಾ? ಈ ರೀತಿ ಪೇಪರ್ದು ಒಂದು ರೋಲ್ ಮಾಡಿ ಅದಕ್ಕೆ ಬಾರ್ಡರ್ ಮಾಡಿದ್ದಾಳೆ. ನಂತರ ಪಾಟ್ನ ಶೇಪ್ ಕಟ್ ಮಾಡಿ ಅದಕ್ಕೆ ಕಲರಿಂಗ್ ಮಾಡಿದ್ದಾಳೆ. ಈ ಫ್ಲವರ್ ಮಾಡಿ ಅದಕ್ಕೆ ಒಂದು ಸ್ಟೋನ್ ವರ್ಕ್ ಸಹ ಮಾಡಿದ್ದಾಳೆ. ಅದರಿಂದ ಇದು ತುಂಬಾ ಲುಕ್ಕಾಗಿ ಕಾಣಿಸ್ತಾ ಇದೆ. ಮಕ್ಕಳ ಕೈಯಲ್ಲೇ ಈ ರೀತಿಯ ಒಂದು ಫ್ಲವರ್ ಸಹ ಮಾಡಿದ್ದಾರೆ. ಈ ರೀತಿ ಮಕ್ಕಳ ಕೈಯಲ್ಲೇ ಮಾಡಿಸೋದ್ರಿಂದ ಅವ್ರಿಗೆ ಕ್ರಿಯೇಟಿವ್ ಮೈಂಡು ಮೆಚೂರ್ಡ್ ಆಗುತ್ತೆ. ನಾನು ಫ್ಲವರ್ ಪಾಟ್ ಸಹ ಮಾಡಿದ್ದೀನಿ, ಪೇಪರ್ ಕ್ರಾಫ್ಟ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಲವ್ ಯು ಆಲ್, ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.